ವಿಷಯ ಇಷ್ಟೇ ಗುರು, ನಮ್ಮ ಬ್ರಹ್ಮ ಅಂಕಲ್ ಕೊಟ್ಟಿರೋ ಒಂದೊಳ್ಳೆ ಬುದ್ಧಿವಂತಿಕೆನ ಬಳಸ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೂ ಸಹ ಲೈಕ್ ಮಾಡಿ. ಈಗ ಮುಚ್ಕೊಂಡು ವಿಡಿಯೋ ನೋಡಿ, ಬಾಯ್ ಮುಚ್ಕೊಂಡು ವಿಡಿಯೋ ನೋಡಿ. ಹಲೋ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿರ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಕನ್ನಡದಲ್ಲಿ ಇರುವ ಡಿಟೆಕ್ಟಿವ್ ಮೂವಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಪ್ಪ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನನ್ನ ವಿಡಿಯೋನ ನೋಡಿರಂತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನು ಮೊದಲನೇ ಸಿನಿಮಾ ಬಂದು ಕೌಲುದಾರಿ. ಇದೊಂದು ಒಳ್ಳೆ ಥ್ರಿಲ್ ಕೊಡೋ ಮೂವಿ ಅಂತಲೇ ಹೇಳ್ಬೋದು. ಈ ಸಿನಿಮಾನ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿ ಹಾಗೂ ಹೇಮಂತ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದ ಕಥೆನೇ ಅದ್ಭುತ. ಏನಪ್ಪ ಅಂತಂದರೆ, ಒಂದು ಕಟ್ಟಡ ನಿರ್ಮಾಣವಾಗುತ್ತಿರುವ ಜಾಗದಲ್ಲಿ 3 ವ್ಯಕ್ತಿಗಳ ಮೂಳೆ ಸಿಗ್ತವೆ. ಈ ಸಿನಿಮಾದಲ್ಲಿ ನಮ್ಮ ರಿಷಿ ಅವರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣ್ತಾರೆ. ಅದಕ್ಕಾಗಿಯೇ ಈ ಟ್ರಾಫಿಕ್ ಪೊಲೀಸ್ ಈ ಕೇಸನ್ನ ಹೇಗೆ ಬಗೆಹರಿಸ್ತಾರೆ ಎಂಬುದೇ ಈ ಸಿನಿಮಾದ ಕಥೆಯಾಗಿದೆ. ಇದೊಂದು ಒಳ್ಳೆ ಸಿನಿಮಾ, ಚೆನ್ನಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಸಿನಿಮಾ ಬಂದರೆ ಶಿವಾಜಿ ಸುರತ್ಕಲ್. ಇದೊಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆ್ಯಂಡ್ ಕಾಮಿಡಿ ಮೂವಿ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ನಮ್ಮ ರಮೇಶ್ ಅರವಿಂದ್ ಅವರು ಒಂದು ಒಳ್ಳೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾನ ನಿರ್ದೇಶನ ಮಾಡಿರೋರು ಆಕಾಶ್ ಅವರು. ಈ ಸಿನಿಮಾದಲ್ಲಿ ಗೃಹ ಮಂತ್ರಿ ಮಗನ ಕೊಲೆ ಆಗುತ್ತೆ. ಅಂದರೆ ಕೇರಳ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿರುವ ರಣಗಿರಿ ಎಂಬ ಸ್ಥಳದಲ್ಲಿ ಗೃಹ ಮಂತ್ರಿ ಮಗನ ಕೊಲೆ ಆಗುತ್ತೆ. ಇದು ಕೊಲೆನ ಮರ್ಡರ್ ಅನ್ನೋದನ್ನು ಕಂಡಿಡಿಯೋಕೆ ಬರದೆ ನಮ್ಮ ಶಿವಾಜಿ ಅವರು. ಈ ಸಿನಿಮಾ ಒಂದು ಚೆನ್ನಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಸಿನಿಮಾ ಬಂದು ಅವನೇ ಶ್ರೀಮನ್ನಾರಾಯಣ. ಇದೊಂದು ಕಾಮಿಡಿ ಆ್ಯಂಡ್ ಸಸ್ಪೆನ್ಸ್ ಮೂವಿ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ನಮ್ಮ ರಾಕೇಶ್ ಶೆಟ್ಟಿಯವರು ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಈ ಸಿನಿಮಾದ ಕತೆ ಬಂದುಬಿಟ್ಟು ಒಬ್ಬ ಪೊಲೀಸ್ ಅವನ ಸಾವಿನ ಬೆದರಿಕೆಯಿಂದ ತಪ್ಪಿಸಿಕೊಳ್ಳಲು ಒಂದು ಮಾತು ಕೊಡ್ತಾನೆ. ಏನಪ್ಪ ಅಂತಂದರೆ, ಕಳೆದು ಹೋಗಿರೋ ಲೂಟಿಯನ್ನು ನಾನು ಹುಡುಕ್ತೀನಿ ಅಂತ. ಆಗ ನಮ್ಮ ಹೀರೋ ಪೊಲೀಸ್ ಕೆಲಸನ ಬಿಟ್ಟು ಡಿಟೆಕ್ಟಿವ್ ಕೆಲಸನ ಮಾಡ್ತಾನೆ. ಆ ಲೂಟಿನ ಅವನು ಯಾವ ಥರ ಹುಡುಕ್ತಾನೆ ಹಾಗೂ ಯಾವ ರೀತಿ ಹರಸಾಹಸ ಪಡ್ತಾನೆ ಎಂಬುದು ಈ ಚಲನಚಿತ್ರ ಒಳಗೊಂಡಿದೆ. ಇನ್ನು 4ನೇ ಸಿನಿಮಾ ಬಂದು ಬೆಲ್ ಬಾಟಮ್. ಇದೊಂದು ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆಯ ಪತ್ರಧಾರಿ ಸಿನಿಮಾ ಅಂತಲೇ ಹೇಳ್ಬೋದು. ನಮ್ಮ ಸಿನಿಮಾ ರಸಿಕರಿಗಂತಂದರೆ ಟ್ರೈಲರ್ ಹಾಗೂ ಪೋಸ್ಟರ್ ನೋಡಿ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಕಥೆಗಳನ್ನ ಸೃಷ್ಟಿ ಮಾಡ್ಕೊತಾರೆ. ಆದರೆ ನೀವು ಬೆಲ್ ಬಾಟಮ್ ಪೋಸ್ಟು ಹಾಗೂ ಟ್ರೈಲರ್ಗಳು ನೋಡಿ ನೀವು ಯಾವ ರೀತಿ ಕಥೆಗಳನ್ನ ಸೃಷ್ಟಿ ಮಾಡ್ಕೊತೀರೋ ಅದಕ್ಕೆ ಹೆಚ್ಚು ನೀವು ಈ ಸಿನಿಮಾದಲ್ಲಿ ಕಾಣ್ಬೋದಾಗಿದೆ. ಈ ಸಿನಿಮಾದ ಕಥೆ ಏನಪ್ಪ ಅಂತಂದರೆ, ಕಳ್ಳರನ್ನು ಹುಡುಕುವ ಸ್ಥಳದಲ್ಲೇ ಕಳ್ಳತನ ಆದಾಗ ನಮ್ಮ ಡಿಟೆಕ್ಟಿವ್ ದಿವಾಕರ ಏನೇನು ಮಾಡ್ತಾನೆ ಎಂಬುದು ಈ ಕತೆ ಒಳಗೊಂಡಿದೆ. ಇದೊಂದು ಸಸ್ಪೆನ್ಸ್ ಆ್ಯಂಡ್ ಕಾಮಿಡಿ ಒಳ್ಳೆ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಸರಿ ಸ್ನೇಹಿತರೆ, ಇನ್ನು 5ನೇ ಮೂವಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸ್ನೇಹಿತರೆ, ಇನ್ನು ಕೊನೆ ಚಿತ್ರ ಅಂದರೆ ಅದು ಏಜೆಂಟ್ ಸಾಯಿ ಶ್ರೀನಿವಾಸ. ಆದರೆ ಇದೊಂದು ಕಾಮಿಡಿ ಡಿಟೆಕ್ಟಿವ್ ಮೂವಿ. ಇದೊಂದು ತೆಲುಗು. ಎಲ್ಲರಿಗೂ ಟಾಟಾ.